ಈಗಲೂ ಜನ ನಾನು ನ್ಯೂಸ್ ಚಾನೆಲ್ ಅಂತ ಮಾತಾಡ್ತಾರೆ. ನಾನು ಬಿಟ್ಟು 17-18 ವರ್ಷ ಆಗಿದೆ. ಬಟ್ ಸ್ಟಿಲ್ ಪೀಪಲ್ ರೆಕಗ್ನೈಸ್ ಮೀ ವಿತ್ ದಟ್ ಚಾನೆಲ್. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ಬೇಕು, ಆ ಚಾನೆಲ್ ಇಂದ ಬಂದವರು ಎಲ್ಲ ದೊಡ್ಡ ದೊಡ್ಡ ಹೆಸರು ಮಾಡಿದವರು. ಉದಾಹರಣೆಗೆ ಪ್ರವೀಣ್ ಶ್ರೀಯಾನ್ ಅಂತ, ನಿಮ್ಗೆ ಗೊತ್ತಿರ್ಬೋದು, ಸಿನಿಮಾಟೋಗ್ರಾಫರ್, ಕಮ್ ವಿಡಿಯೋ ಎಡಿಟರ್. ಒಂದು ಮೂಟೆಯ ಕತೆ, ಆಮೇಲೆ ಗರುಡ ಗಮನ, ವೃಷಭ ವಾಹನ, ಆಮೇಲೆ ಸ್ವಾತಿ ಮುತ್ತಿನ ಮಳೆ ಹನಿ, ರಾಜ್ ಬಿ ಶೆಟ್ಟಿ ಅವರ ಟೀಮ್ ಅದು. ಪ್ರವೀಣ್ ಶ್ರೀಯಾನ್ ನಾನು ಒಟ್ಟಿಗೆ ಸ್ಟಾರ್ಟ್ ಮಾಡಿದವರು. ಶಟರ್ ಬಾಕ್ಸ್ ಫಿಲ್ಮ್ ಸಚಿನ್ ಶೆಟ್ಟಿ ಇದ್ದಾರೆ, ಅವರು ಕೂಡ ಅಲ್ಲಿಂದನೇ ಬಂದವರು. ಜಿತೇಶ್ ಅಂತ ಒಬ್ರು ಅಲ್ಲಿಂದ ಬಂದು ಆಮೇಲೆ TV9 ಹೋದ್ರು. ಆಮೇಲೆ ಶೈನ್ ಶೆಟ್ಟಿ, ಏನು ಬಿಗ್ ಬಾಸ್ ವಿನ್ ಆಗಿದ್ದಾರೆ, ಸಿನಿಮಾ ತಾರೆ ಆಗಿದ್ದಾರೆ. ಶೈನ್ ಶೆಟ್ಟಿ ಕೂಡ ಅಲ್ಲಿಂದನೇ ಬಂದವರು. ಕಾರ್ತಿಕ್ ಸಾಮದ, ಒಳ್ಳೆ ಆಕ್ಟರ್, ಅವರಿಗೂ ಕೂಡ ಅವಕಾಶ ಅಲ್ಲೇ ಸಿಕ್ಕಿದ್ದು. ಇತ್ತೀಚೆಗೆ ತೀರ್ಕೊಂಡ್ರು ರಾಕೇಶ್ ಪೂಜಾರಿ ಅಂತ, ಅವ್ರದ್ದು ಕೂಡ ಕಿಲಾಡಿಗಳು ಕಾಂತಾರದಲ್ಲೆಲ್ಲ ಇದಾರಲ್ಲ, ಅವರು ಕೂಡ ಅಲ್ಲಿಂದನೇ ಶುರು ಮಾಡಿದ್ದು. ಸೊ ನಮ್ಮೆಲ್ಲರ ಜರ್ನಿ ಅಲ್ಲಿಂದನೇ ಶುರು ಆಯ್ತು. ಮತ್ತೆ ಏನಾದ್ರೂ ಅವಕಾಶ ಬೇಕು ಅಂತಂದ್ರೆ ನೀವು ಅದೇ ಚಾನಲ್ಗೆ ಹೋಗ್ಬೇಕು, ಬೇರೆ ನಿಮ್ಗೆ ಆಪ್ಷನ್ ಇಲ್ಲ. ಬೇರೆ ಇದ್ರು ಮಂಗಳೂರಿಗೆ, ನೀವು ಮಂಗಳೂರಿಗೆ ಹೋಗುದು ಅಂತಂದ್ರೆ ಅದು ದೊಡ್ಡ ವಿಷಯ, ಟ್ರಾವೆಲ್ ಮಾಡಿ ಹೋಗೋದು. ಪ್ಲಸ್ ನಿಮ್ಗೆ ಅದು ದೊಡ್ಡ ಚಾನೆಲ್ ಆಗಿರೋದ್ರಿಂದ ಅಲ್ಲಿ ಅವಕಾಶ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಈ ತರ ಆಯ್ತು. ಹೀಗೆ ನೀವು ಮಾಡಿದ ಕಾರ್ಯಕ್ರಮಗಳೆಲ್ಲ ಆಲ್ಮೋಸ್ಟ್ ಸಕ್ಸಸ್ ಆಗಿದೆ. ಹೌದೌದು.